ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಾದೇಶಿಕ ನಿಧಿ ಯೋಜನೆಯಡಿ ಬೀದರ್ ನಗರದಲ್ಲಿ ನಿರ್ಮಿಸಲಾಗಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನವನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಉದ್ಘಾಟನೆ ಮಾಡಿದರು. ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಸಜ್ಜಿತ ಕಟ್ಟಡವನ್ನು ಉದ್ಘಾಟಿಸಿದ ಅಜಯ್ ಧರ್ಮಸಿಂಗ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ ಕೇವಲ 16 ತಿಂಗಳುಗಳಲ್ಲೇ ಕಟ್ಟಡವನ್ನು ಉದ್ಘಾಟಿಸುತ್ತಿರುವುದು ಖುಷಿಯ ವಿಚಾರವಾಗಿದೆ. ಇನ್ನು ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಸುಮಾರು 7 ರಿಂದ 8 ಕೋಟಿ ಹಣವನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ಗಾಗಿ ನೀಡಿದ್ದು, ನಾನು ಅಧ್ಯಕ್ಷನಾಗಿರುವವರೆಗೆ ನನಗೆ ಸಾಧ್ಯವಾದಷ್ಟು ಹೆಚ್ಚಿನ ಅನುದಾನವನ್ನು ನೀಡುವುದಾಗಿ ಅವರು ತಿಳಿಸಿದ್ದಾರೆ. 2 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ತಮ್ಮ ಒಂದು ಬೇಡಿಕೆ ಇತ್ತು. PGR ಸಿಂಧ್ಯಾ ಸಾಹೇಬರು ಹೇಳಿದ್ರು ನೀವು ಹಣ ಕೊಡಬೇಕು. CB ಪಾಟೀಲ್ ಅವರು ದಿನನಿತ್ಯ ನಂಗೆ ಮಾತಾಡುವಾಗ ಹೇಳಿದ ನಂತರ ನಾನು ಆ ಒಂದು ಅಡಿಗಲ್ ಸಮಾರಂಭಕ್ಕೂ ಕೂಡ ಬಂದಿದ್ದೆ. ನಾನು ಸಂತೋಷದ ವಿಷಯ ಅಂದರೆ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಅವಾಗ ರಂಗಮಂದಿರಲ್ಲಿ ನಾವು ಮಾಡ್ತಾ ಇದ್ವಿ. ತಾವು ಹೇಳಿದ್ರಿ ಹಣ ಕೊಡಬೇಕು. ನಾನು ಹೇಳಿದೆ जिसे निभा ना सकूं वैसा मैं वादा नहीं करता, मैं बातें अपने औकात से ज्यादा नहीं करता, भले रखता हूं तमन्ना आसमानों को छूने की, लेकिन किसी और को गिराने का इरादा मैं नहीं करता. तो ಅವ್ರು ಕೇಳಿದ ನಂತರ ನಾನು ಹೇಳಿದೆ ಓಕೆ ಇಷ್ಟು ಹಣ ಬೇಕಾಗಿದೆ ನಾನು ನೀಡ್ತೀನಿ. PGR ಸಿಂಧ್ಯಾ ಸಾಹೇಬರು ಕೂಡ ನಂಗೆ ಹೇಳಿದಾಗ ಬಹುಶಃ ನಾವು ಕಳೆದ ಒಂದು 2 ವರ್ಷ ನಾನೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಾನು ಏನಾಗಿದ್ದೇನೆ, ಸುಮಾರು 7 ರಿಂದ 8 ಕೋಟಿ ನಾವು ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಅನುದಾನವನ್ನು ಕೂಡ ನಾವು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಪ್ಪಳು, ರಾಯಚೂರು, ಯಾದಗಿರಿ ಮತ್ತು ನಾವು ಇಲ್ಲಿ ಬೀದರಲ್ಲೂ ಕೂಡ ನಾವು ನೀಡಿದ್ದೀವಿ. ನಮ್ಮ ಮೇಲೆ ಬಹಳ ಒತ್ತಡ ಇದೆ. ಎಲ್ಲರೂ ಅನುದಾನ ಕೇಳ್ತಾರೆ. ಎಲ್ಲರೂ ಏನು ತಿಳ್ಕೊಳ್ತಾರೆ 5,000 ಕೋಟಿ ಒಡೆಯ ಅಂತ ಅವ್ರು ಹೇಳ್ತಾರೆ. ಆದರೆ ಆ ಥರ ಇಲ್ಲ. ನಾವು ಕೊಡ್ತಕ್ಕಂಥ ಎಲ್ಲ ಅವ್ರು ಇದ್ದಾರೆ. MG ಮುಳ್ಳೆ ಸಾಹೇಬ್ರು ಇಲ್ಲೇ ಇದ್ದಾರೆ. ನಾವು MLS ಕೊಟ್ಬಿಡ್ತೀವಿ. बसवा कल्याण में जो भी पैसा मैं देता हूँ आपके वहाँ पर MLA को जाता है. ಅಲ್ಲಿ ಇರ್ತಕ್ಕಂಥ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ನಮಗೇನು ಅನುದಾನ ಬಂದಿರ್ತದೆ, ನಾವು ಇಂತಹ ಒಂದು ಕೆಲಸಕ್ಕೆ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವೂ ಕೂಡ ನಾವು ಮಾಡ್ತಾ ಇರ್ತೀವಿ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಭಾಳಷ್ಟು ಕೆಲಸ ಕಾರ್ಯಗಳು ಇವತ್ತು ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 294 ನಾವು KPS ಶಾಲೆಗಳು ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಜನವರಿ 12ನೇ ತಾರೀಕಿಗೆ ಕಲಬುರಗಿಗೆ ಬಂದಿದ್ರು. 294. ಅದಕ್ಕಿಂತ ಮೊದಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 247 ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತದೆ ಕೇವಲ 60 ಇದ್ದಿದ್ದು 360 ಆಗ್ತಾ ಇದೆ. ಅದಾಗಲಿ ಅದ್ರ ಜೊತೆ ಆರೋಗ್ಯ ಆವಿಷ್ಕಾರ ಯೋಜನೆ ಮತ್ತು ಅರಣ್ಯ ಆವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಪ್ರಜಾಸೌಧಗಳು ಹಾಗೂ ನಾವು ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಇರ್ತಕ್ಕಂಥ ಭಾಳಷ್ಟು ಕನಿಷ್ಠ ಒಂದು 14-15 ಯೋಜನೆಗಳು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ.